ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಜಾರಾ ಟೆಕ್ನಾಲಜೀಸ್ ಅನ್ನುವ ಒಂದು ಗೇಮಿಂಗ್ ಕಂಪನಿ ಬಗ್ಗೆ ಅನಾಲಿಸಿಸ್ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ನೆನಪಿರ್ಬೋದು, ಸುಮಾರು ವರ್ಷಗಳ ಹಿಂದೆ, ಪ್ರಾಬ್ಲಿ ಒಂದು 15 ವರ್ಷದ ಹಿಂದೆ, ನಿಮ್ಗೆ ಏನಾದ್ರು ಒಂದು ಕಾರ್ಟೂನ್ ಪ್ರೋಗ್ರಾಮ್ ನೋಡಬೇಕು, ಎಕ್ಸಾಂಪಲ್ ಟಾಮ್ ಅಂಡ್ ಜೆರಿ ನೋಡ್ಬೇಕು, ನಿಮ್ಗೆ ನೆನಪಾಗ್ತಾ ಇದ್ದು ಯಾವ ಚಾನಲ್? ಆಬ್ವಿಯಸ್ಲಿ ಕಾರ್ಟೂನ್ ನೆಟ್ವರ್ಕ್. ಅದೇ ರೀತಿ ನಿಮ್ಗೆ ಏನಾದ್ರು ಗೇಮ್ ಆಡಬೇಕು ಅಂತ ಹೇಳಿದ್ರೆ ನಿಮ್ಗೆ ನೆನಪಾಗ್ತಾ ಇದ್ದು ಬಂದು ಒಂದು ಟೂಲ್. ಆ ಟೂಲ್ ಯಾವುದು? ನಿಮ್ಮ ಒಂದು ವಿಡಿಯೋ ಗೇಮ್. ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಅಲ್ಲಿ ವಿಡಿಯೋ ಗೇಮ್. ಈ ಒಂದು ವಿಡಿಯೋ ಗೇಮ್ ನ ಆಡ್ಕೊಂಡು ನಾವು ಬಿಲ್ಡಿಂಗ್ ನ ಬಿಲ್ಡ್ ಮಾಡ್ತಾ ಇದ್ರಿ. ಆಡಿ 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 ಅದೊಂದು ಬೋರಿಂಗ್ ತರ ಆಗಿರೋದು. ನನಗೂ ನೆನಪಿದೆ, ಈ ಒಂದು ಬ್ಲಾಕ್ ಕಲರ್ ಒಂದು ಗೇಮ್ ನಾನು ಗೇಮಿಂಗ್ ಒಂದು ಟೂಲ್ ನ ಬೈ ಮಾಡಿದೆ. ಅರೌಂಡ್ ₹120 ಕೊಟ್ಟು ಆಗಿನ ಕಾಲದಲ್ಲಿ ಬೈ ಮಾಡಿದೆ. ಈಗಲೂ ಸಹ ಎಲ್ಲೋ ಇಟ್ಟಿದ್ರೆ ಹುಡುಕ್ಬೇಕು ಎಲ್ಲಿ ಹೋಗಿದೆ ಅಂತ. ಈ ರೀತಿಯ ಒಂದು ಟ್ರೆಂಡ್ ಇರ್ಬೇಕಾದ್ರೆ ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗ್ತಾ ಆಗ್ತಾ ಹೊಸ ಹೊಸ ಗೇಮ್ಗಳು ಬಂತು, ಹೊಸ ಹೊಸ ಟಿವಿ ಚಾನಲ್ಗಳು ಅಥವಾ ಕಾರ್ಟೂನ್ ಚಾನಲ್ಗಳು ಬಂತು. ಈಗ ನೋಡ್ರೆ ನಿಮ್ಗೆ ಸುಮಾರು ಕಾರ್ಟೂನ್ ಚಾನಲ್ಗಳು ಇದೆ. ಕನ್ನಡದಲ್ಲಿದೆ, ತಮಿಳಲ್ಲಿದೆ, ತೆಲುಗು, ಹಿಂದಿ, ಎಲ್ಲಾ ಚಾನಲ್, ಎಲ್ಲಾ ಒಂದು ಲ್ಯಾಂಗ್ವೇಜ್ಗಳಲ್ಲೂ ಇದೆ. ಅದೇ ರೀತಿ ಗೇಮಿಂಗ್ ಒಂದು ಇಂಡಸ್ಟ್ರಿಗೆ ಬಂತು ಅಂತ ಹೇಳಿದ್ರೆ, ನಾವು ಆಡ್ತಿದ್ದಂತಹ ಒಂದು ಗೇಮ್ ನ ಬಿಟ್ಟು ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಜೊತೆ ಹೊಸ ಹೊಸ ಒಂದು ಗೇಮ್ಗಳನ್ನ ಬಿಲ್ಡ್ ಮಾಡಿದ್ರು ಬೇಸ್ಡ್ ಆನ್ ದಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಒಂದು ಫಾರಿನ್ ಕಂಟ್ರಿಗಳಲ್ಲಿ ಶುರುವಾದಂತಹ ಈ ಒಂದು ಟ್ರೆಂಡ್ ಅಥವಾ ಈ ಒಂದು ಗೇಮಿಂಗ್ ಇಂಡಸ್ಟ್ರಿ ಟ್ರೆಂಡ್ ಇಂಡಿಯಾಗೂ ಸಹ ಸ್ಲೋ ಅಂಡ್ ಸ್ಟಡಿಯಾಗಿ ಒಂದು ಏನಂತಾರೆ ಒಂದು ಶುರು ಆಯ್ತು ಅಂತ ಹೇಳ್ಬೋದು. ಈ ಒಂದು ನಜಾರಾ ಕಂಪನಿ ಸಹ ಆ ಒಂದು ಕೆಟಗರಿಗೆ ಬಿಲಾಂಗ್ ಆಗುವಂತ ಒಂದು ಕಂಪನಿ. ಈ ಕಂಪನಿ ಶುರು ಆಗಿದ್ದು ಬಂದು 1999 ಅಲ್ಲಿ ಮುಂಬೈಯಲ್ಲಿ, ಮಹಾರಾಷ್ಟ್ರದಲ್ಲಿ ಈ ಒಂದು ಕಂಪನಿ ಶುರು ಆಯಿತು. ಈ ಒಂದು ಕಂಪನಿ ಆಪರೇಟ್ ಮಾಡೋದು ಆಲ್ರೆಡಿ ಹೇಳಿದಂಗೆ ಒಂದು ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಆಪರೇಟ್ ಮಾಡುತ್ತೆ. ಈ ಕಂಪನಿಯ ಒಂದು ಪ್ರಾಡಕ್ಟ್ ನೋಡ್ರೆ ಇಂಟರಾಕ್ಟಿವ್ ಗೇಮಿಂಗ್ ಇದೆ, ಅದ್ರ ಜೊತೆಗೆ ಇ ಸ್ಪೋರ್ಟ್ಸ್ ಅನ್ನೋ ಕೆಲವೊಂದು ಪ್ರಾಡಕ್ಟ್ಸ್ ಇದೆ. ಅದ್ರ ಜೊತೆಗೆ ಈ ಒಂದು ಕಂಪನಿ ಇಂಡಿಯಾದ ಜೊತೆಗೆ ಆಫ್ರಿಕಾ, ಸೌತ್ ಈಸ್ಟ್ ಏಷ್ಯಾ, ಮಿಡಲ್ ಈಸ್ಟ್, ಅದ್ರ ಜೊತೆಗೆ ಲ್ಯಾಟಿನ್ ಅಮೆರಿಕಾ ಕಂಟ್ರಿಗಳಿಗೆ ಇವರ ಒಂದು ಗೇಮಿಂಗ್ ಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ಒಂದು ನ್ಯೂಸ್ ನ ನೋಡಬಹುದು. ಅದ್ರ ಜೊತೆಗೆ ಈ ಒಂದು ಕಂಪನಿಯ ಒಂದು ಪ್ರಾಡಕ್ಟ್ ಗಳು ನೋಡಿದ್ರೆ ಸ್ನೇಹಿತರೆ, ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಒಂದು ಬಿಸ್ನೆಸ್ ಮಾಡೆಲ್ ಇದೆ. ಬಿಸ್ನೆಸ್ ಮಾಡೆಲ್ ಸಹ ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಈ ಒಂದು ಕಂಪನಿ ರೆವಿನ್ಯೂನ ಅರ್ನ್ ಮಾಡುತ್ತೆ ಅಂತ. ವೆರಿ ಇಂಪಾರ್ಟೆಂಟ್ ಅಲ್ವಾ, ಕಂಪನಿಗೆ ಪ್ರಾಫಿಟ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ರೆವಿನ್ಯೂ ಬರಬೇಕು. ಆ ಒಂದು ರೆವಿನ್ಯೂ ಮಾಡೆಲ್ ಸಹ ನೋಡೋಣ. ಅದ್ರ ಜೊತೆಗೆ ಫ್ರೀಮಿಯಂ ಬಿಸ್ನೆಸಸ್. ಫ್ರೀಮಿಯಂ ಬಿಸ್ನೆಸಸ್ ಅಂದ್ರೆ ಫ್ರೀಯಾಗಿ ಒಂದು ಕೆಲವೊಂದು ಗೇಮಿಂಗ್ ಗಳನ್ನ ಕೊಡುವಂತ ಒಂದು ಪ್ರಾಡಕ್ಟ್ ಇದೆ. ಅದ್ರ ಜೊತೆಗೆ ಇ ಸ್ಪೋರ್ಟ್ಸ್ ಇದೆ, ಗೇಮಿಫೈಡ್ ಅರ್ಲಿ ಲರ್ನಿಂಗ್, ಅದ್ರ ಜೊತೆಗೆ ರಿಯಲ್ ಮನಿ ಗೇಮಿಂಗ್ ಅನ್ನೋ ಒಂದು ಪ್ರಾಡಕ್ಟ್ ಇವರ ಒಂದು ಪೋರ್ಟ್ಫೋಲಿಯೋ ಇದೆ ಸ್ನೇಹಿತರೆ. ಅದರ ಜೊತೆಗೆ ಇವರು ಹೈಯೆಸ್ಟ್ ಒಂದು ಆಲ್ಮೋಸ್ಟ್ 70% ಅರ್ನ್ ಮಾಡುವಂತ ಒಂದು ರೆವಿನ್ಯೂ ಬಂದು ಈ ಒಂದು ಇ ಸ್ಪೋರ್ಟ್ಸ್, ಗೇಮಿಫೈಡ್, ಅದ್ರ ಜೊತೆಗೆ ರಿಯಲ್ ಮನಿ ಗೇಮಿಂಗ್ ಅನ್ನೋ ಒಂದು ಪ್ರಾಡಕ್ಟ್ಸ್ ಇಂದ ಇವರು ಆಲ್ಮೋಸ್ಟ್ 70% ರೆವಿನ್ಯೂನ ಅರ್ನ್ ಮಾಡ್ತಿದ್ದಾರೆ ಸ್ನೇಹಿತರೆ. ನೋಡಿ, ಅವ್ರು ಬಿಲ್ಡ್ ಮಾಡುವಂತ ಸುಮಾರು ಒಂದು ಕಾರ್ಟೂನ್ಗಳನ್ನ ನೋಡಬಹುದು ಇಲ್ಲಿ. ಯಾವ ರೀತಿ ಒಂದು ಇಂಪ್ರೆಸಿವ್ ಒಂದು ಕಾರ್ಟೂನ್ ಇದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈ ಕಂಪನಿಯ ಒಂದು ಬಿಸ್ನೆಸ್ ಮಾಡೆಲ್ ನೋಡ್ಬಿಡ ಸ್ನೇಹಿತರೆ, ಯಾವ ರೀತಿ ಒಂದು ಬಿಸ್ನೆಸ್ ಮಾಡೆಲ್ ಇದೆ. ಅದ್ರ ಜೊತೆಗೆ ಈ ಒಂದು ಬಿಸ್ನೆಸ್ ಮಾಡೆಲ್ ನಮ್ಗೆ ಲಾಂಗ್ ರನ್ ಅಲ್ಲಿ ಹೆಲ್ಪ್ ಆಗುತ್ತಾ ಈ ಒಂದು ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ನೋಡ್ಬೋದು. ಅದ್ರ ಜೊತೆಗೆ ಈ ಕಂಪನಿ ಆಡಿಯೋ ಹೇಳಿದಂಗೆ ಗೇಮಿಫೈಡ್ ಅರ್ಲಿ ಲರ್ನಿಂಗ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ. ಈ ಒಂದು ಫಿಫ್ತ್ ಸೆಗ್ಮೆಂಟ್ ನೋಡ್ಕೊಳ್ಳಿ ಸ್ನೇಹಿತರೆ, ಮಾನಿಟೈಸೇಷನ್ ಸ್ಟ್ರಾಟಜಿ ಅಂದ್ರೆ ಯಾವ ರೀತಿ ರೆವಿನ್ಯೂ ಬರಕ್ಕೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ಮಂತ್ಲಿ ಮತ್ತೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ಸ್ ಇದೆ. ಕರೆಂಟ್ ಪ್ರೈಸ್ ಬಂದು $6.99 ಪರ್ ಮಂತ್ ಇದೆ. ಅದ್ರ ಜೊತೆಗೆ ಪರ್ ಇಯರ್ ಬಂದು $59.99. ಈ ಒಂದು ಗೇಮಿಫೈಡ್ ಅರ್ಲಿ ಒಂದು ಪ್ರಾಡಕ್ಟ್ ಅಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡ್ತಾರೆ, ಅದ್ರ ಜೊತೆಗೆ ಈ ಸ್ಪೋರ್ಟ್ಸ್ ಅಲ್ಲಿ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್, ಮೀಡಿಯಾ ರೈಟ್ಸ್ ಲೈಸೆನ್ಸಿಂಗ್ ಮತ್ತೆ ಟಿಕೆಟ್ ಸೇಲ್ಸ್ ಅನ್ನೋ ಒಂದು ಕೆಲವೊಂದು ಏನಂತಾರೆ ಒಂದು ಸೋರ್ಸ್ ಇಂದ ಇವರು ರೆವಿನ್ಯೂನ ಅರ್ನ್ ಮಾಡ್ತಾರೆ. ಈ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಇವರೊಂದು ಕೈಂಡ್ ಆಫ್ ನೋಡಿ ಅಮೆಚೂರ್ ಪ್ಲೇಯರ್ಸ್ ವಾಚ್ ಲೈವ್ ಸ್ಟ್ರೀಮ್ ಆಫ್ ದ ಮ್ಯಾಚ್ ಬೀಂಗ್ ಪ್ಲೇಡ್ ಬೈ ದಿ ಪ್ರೊಫೆಷನಲ್ ಪ್ಲೇಯರ್ಸ್. ಯಾರೋ ಒಬ್ರು ಗೇಮ್ ಮಾಡ್ತಿರ್ತಾರೆ. ಇವಾಗ ನಾವು ಎಕ್ಸಾಂಪಲ್ ಸ್ಟೇಡಿಯಂ ಹೋಗ್ತೀರಾ ಗೊತ್ತಾ? ಸ್ಟೇಡಿಯಂ ಹೋದ್ರೆ ಹೆಂಗ್ ಮಾಡ್ತೀರಾ? ಒಂದು ಕ್ರಿಕೆಟ್ ನಡೀತಿರುತ್ತೆ, ನೀವು ಸ್ಟೇಡಿಯಂ ಸುತ್ತ ಒಂದು ಸೀಟ್ಗಳಿರುತ್ತೆ, ಕುತ್ಕೊಂಡು ನೀವು ವಾಚ್ ಮಾಡ್ತೀರಾ. ಅದೇ ರೀತಿ ಈ ಒಂದು ಇ ಸ್ಪೋರ್ಟ್ಸ್ ಸಹ ವರ್ಕ್ ಆಗುತ್ತೆ. ಅದ್ರ ಜೊತೆ ಬಟ್ ಇದು ವರ್ಕ್ ಆಗೋದು ಬಂದು ಇ ಸ್ಪೋರ್ಟ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಮಾಡೆಲ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಗೇಮಿಂಗ್ ಸೆಗ್ಮೆಂಟ್ ಬಂತು ಅಂತ ಹೇಳಿದ್ರೆ ಇವರ ಒಂದು ಮಾನಿಟೈಸೇಷನ್ ಬಂದು ಆಡ್ಸ್ ಮತ್ತೆ ಪರ್ಚೇಸಿಂಗ್ ಆಫ್ ಐಟಮ್ಸ್ ವಿತ್ ಇನ್ ದಿ ಗೇಮಿಂಗ್ ಒಂದು ಸೆಗ್ಮೆಂಟ್ ಅಂತ ನೋಡಬಹುದು. ಓಕೆ, ಇವರ ಒಂದು ಗೇಮಿಂಗ್ಗಳು ಒಂದು ಕೆಲವೊಂದು ಫ್ರೀ ಗೇಮ್ಗಳು ನೀವು ನೋಡಿರ್ತೀರ, ಗೂಗಲ್ ಪ್ಲೇ ಸ್ಟೋರ್ ಆಗಿರ್ಬೋದು, ಆಪಲ್ ಪ್ಲೇ ಸ್ಟೋರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ವಿಂಡೋಸ್ ಪ್ಲೇ ಸ್ಟೋರ್ಸ್ ನೋಡಿರ್ತೀರ. ಆ ರೀತಿ ಒಂದು ಗೇಮಿಂಗ್ ಸೆಗ್ಮೆಂಟ್ ಅಲ್ಲಿ ಇವ್ರೇನಾದ್ರು ಇವರ ಫ್ರೀ ಒಂದು ಅದನ್ನ ಫ್ರೀಮಿಯಂ ಅಂತ ಕರೀತಾರೆ. ಪ್ರೀಮಿಯಂ ಅಂದ್ರೆ ಪೇಡ್, ಫ್ರೀಮಿಯಂ ಅಂದ್ರೆ ಫ್ರೀ ಆಗಿ ಕೊಡುವಂತ ಒಂದು ಪ್ರಾಡಕ್ಟ್. ಆ ಒಂದು ಸೆಗ್ಮೆಂಟ್ ಅಲ್ಲಿ ಇವರು ರೆವಿನ್ಯೂ ಸಹ ಅರ್ನ್ ಮಾಡ್ತಾರೆ ಥ್ರೂ ಅಡ್ವರ್ಟೈಸ್ಮೆಂಟ್. ಗೂಗಲ್ ಆಡ್ಸೆನ್ಸ್ ಅಂತ ನೀವು ಕೇಳಿರ್ತಾರಲ್ಲ, ಆ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇವರು ಅರ್ನ್ ಮಾಡ್ತಾರೆ. ಅದ್ರ ಜೊತೆಗೆ ಟೆಲಿಕಾಮ್ಸ್ ಸಬ್ಸ್ಕ್ರಿಪ್ಷನ್, ಏರ್ಟೆಲ್, ಜಿಯೋ, ಜೊತೆಗೆ ವೋಡಾಫೋನ್, ಈ ರೀತಿ ಕೆಲವೊಂದು ಟೆಲಿಕಾಂ ಸರ್ವಿಸಸ್ ಇದೆಯಲ್ಲ, ಆ ಒಂದು ಸರ್ವಿಸ್ ಪ್ರೊವೈಡರ್ಸ್ ಇಂದ ಸಹ ಇವರು ಗೇಮ್ಗಳನ್ನ ಕೊಟ್ಟು ಸ್ಯಾಚೆಟ್ ಪ್ರೈಸಿಂಗ್ ಫಾರ್ ಸಬ್ಸ್ಕ್ರಿಪ್ಷನ್ ಸಹ ಇವರು ಒಂದು ಅರ್ನ್ ಮಾಡ್ತಾರೆ. ಮಂತ್ಲಿ ಬಂದು 99, ವೀಕ್ಲಿ 35 ಮತ್ತೆ ಡೈಲಿ ಬಂದು ₹5 ಅರ್ನ್ ಮಾಡುವಂತ ಒಂದು ರೆವಿನ್ಯೂ ಬೇಸ್ ಸಹ ನೋಡ್ಬೋದು. ಅದ್ರ ಜೊತೆಗೆ ಸ್ಕಿಲ್ ಬೇಸ್ಡ್ ರಿಯಲ್ ಮನಿ ಗೇಮಿಂಗ್, ಇದು ಸಹ ನೀವು ನೋಡ್ಬೋದು. ಪ್ಲೇಯರ್ ಪ್ಲೇ ವಿತ್ ಅಂಡ್ ವಿನ್ ರಿಯಲ್ ಮನಿ ಬೇಸ್ಡ್ ಆನ್ ದಿ ಪ್ರಿಪೇರ್ಡ್ನೆಸ್ ಆಫ್ ಸ್ಕಿಲ್ ಇನ್ವಾಲ್ವ್ಡ್ ಇನ್ ದಿ ಗೇಮ್
ಪ್ಲೇ. ಸೊ ಇದು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇವಾಗ ಆನ್ಲೈನ್ ಒಂದು ಈ ಕಾರ್ಡ್ಸ್ ಆಡೋದು, ಅದ್ರ ಜೊತೆಗೆ ಈ ಒಂದು ರಮ್ಮಿ ಆನ್ಲೈನ್ ನೋಡಿರ್ತಾರಲ್ಲ, ಆ ರೀತಿಯ ಒಂದು ಸೆಗ್ಮೆಂಟ್ ಅಲ್ಲಿ ಸಹ ಇವರು ಆಪರೇಟ್ ಮಾಡೋದ್ರಿಂದ ಸೊ ಕಮಿಷನ್ ಒಂದು ಬೇಸ್ ಟೋಟಲ್ ಪ್ರೈಸ್ ಏನ್ ಬರುತ್ತೆ ಅದ್ರ ಬೇಸ್ ಮೇಲೆ ಕಮಿಷನ್ ಸಹ ಅರ್ನ್ ಮಾಡಿ ಒಂದು ಒಳ್ಳೆ ಒಂದು ಬಿಸ್ನೆಸ್ ಮಾಡೆಲ್, ಅದ್ರ ಜೊತೆಗೆ ಒಳ್ಳೆ ಒಂದು ಮಾನಿಟೈಸೇಷನ್ ಸ್ಟ್ರಾಟಜಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ನಮ್ಮ ನಜಾರಾ ಟೆಕ್ನಾಲಜೀಸ್ ಅನ್ನುವ ಕಂಪನಿ. ಸೊ ಅದರ ಜೊತೆಗೆ ಈ ಒಂದು ಕಂಪನಿ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಇರುವಂತಹ ಕೆಲವು ಒಂದು ಲೀಡಿಂಗ್ ಗೇಮಿಂಗ್ ಕಂಪನಿಗಳಲ್ಲಿ ಈ ಒಂದು ನಜಾರಾ ಟೆಕ್ನಾಲಜಿ ಸಹ ಒಂದು ಕಂಪನಿ ಆಗಿದೆ. ಅದ್ರ ಜೊತೆಗೆ ಇವರು ಒಂದು ಮಲ್ಟಿಪಲ್ ಕಂಟ್ರೀಸ್ ಗಳಿಗೆ ಇವರ ಒಂದು ಏನಂದ್ರೆ ಗೇಮ್ಗಳನ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಇವರ ಒಂದು ಪೋರ್ಟ್ಫೋಲಿಯೋ ಆಫ್ ಅಂದ್ರೆ ಏನ್ ಹೇಳ್ತಾರೆ, ಈ ಒಂದು ಕ್ಲೈಂಟ್ ಪೋರ್ಟ್ಫೋಲಿಯೋ ಸ್ಪ್ಲಿಟ್ ಇಂಟು ಮಲ್ಟಿಪಲ್ ಕಂಟ್ರೀಸ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮತ್ತೊಂದು ಇವರ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ಲೀಡರ್ಶಿಪ್ ಇದೆ. ಅದ್ರ ಜೊತೆಗೆ ಮಾರ್ಕ್ ಇನ್ವೆಸ್ಟರ್ಸ್ ಅನ್ನೋ ಒಂದು ಬಿಗ್ ಇನ್ವೆಸ್ಟರ್ಸ್ ಬೇಸ್ ಯಾರಿದ್ದಾರೆ ಅವರು ಸಹ ಇನ್ವೆಸ್ಟ್ಮೆಂಟ್ಸ್ ಮಾಡಿರೋದ್ರಿಂದ ಈ ಒಂದು ಕಂಪನಿಗೆ ಒಂದು ಫೈನಾನ್ಷಿಯಲಿ ಒಂದು ಬ್ಯಾಕ್ ಬೋನ್ ಇದೆ ಅಂತಾನೆ ಹೇಳ್ಬೋದು. ಸೊ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ 2017 ಅಲ್ಲಿ ಮಿಸ್ಟರ್ ರಾಕೇಶ್ ಜುಂಜುನವಾಲ ಅವರು ಐ ಥಿಂಕ್ 182 ಕ್ರೋರ್ಸ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರು. ಸೊ ಆಸ್ ಆಫ್ ನೌ ಅವರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಈ ಒಂದು ಕಂಪನಿಯಲ್ಲಿ ಆಲ್ಮೋಸ್ಟ್ 11.99% ಒಂದು ಶೇರ್ ಹೋಲ್ಡಿಂಗ್ ಈ ಒಂದು ಕಂಪನಿಯಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಕಂಪನಿ IPO ಬರುವಂತ ಪರ್ಪಸ್ ಬಂದು ಯಾವುದೇ ರೀತಿ ಒಂದು ಎಕ್ಸ್ಪಾನ್ಷನ್ ಪರ್ಪಸ್ ಇಲ್ಲ, ಬಟ್ ಇವರ ಒಂದು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅವರ ಒಂದು ಶೇರ್ಸ್ಗಳನ್ನ ಒಂದು ಆಫ್ಲೋಡ್ ಮಾಡಿ ಒಂದು ಸ್ಟಾಕ್ ಮಾರ್ಕೆಟ್ ಇಂದ ಪ್ರಾಫಿಟ್ ಮಾಡ್ಕೊಳಕ್ಕೆ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ಬೇಕಂತ ಒಂದು ಪರ್ಪಸ್ ಸಹ ಇಟ್ಕೊಂಡಿದ್ದಾರೆ. ಸೊ ನೀವು ಹೇಳ್ಬೇಕಂದ್ರೆ ಇಂಡಿಯಾದಲ್ಲಿ ಫಸ್ಟ್ ಒಂದು ಗೇಮಿಂಗ್ ಕಂಪನಿ ಲಿಸ್ಟ್ ಆಗುವಂತ ಕಂಪನಿ ಬಂದು ನಜಾರಾ ಟೆಕ್ನಾಲಜೀಸ್ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ನೋಡಬಹುದು. ಒಂದು ಪರ್ಟಿಕ್ಯುಲರ್ ಕಂಪನಿ ಇತ್ತು ಅಂತ ಹೇಳಿದ್ರೆ ಆ ಒಂದು ಕಂಪನಿ ಯಾವ ಇಂಡಸ್ಟ್ರಿಯಲ್ಲಿ ಇದೆ, ಅದ್ರ ಜೊತೆ ಆ ಒಂದು ಇಂಡಸ್ಟ್ರಿ ರಿಸ್ಕಿನ ಇಲ್ವಾ ಅಂತ ಸುಮಾರು ಸಲ ಅನಾಲಿಸಿಸ್ ಮಾಡಿದ್ರೆ ನೀವು ಆ ಒಂದು ಕಂಪನಿನ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ಲಾಂಗ್ ರನ್ ಅಲ್ಲಿ. ಸೊ ಈ ಒಂದು ಕಂಪನಿಗೆ ಒಂದು ಬಿಗ್ಗೆಸ್ಟ್ ಒಂದು ರಿಸ್ಕ್ ಅಂತ ಹೇಳಿದ್ರೆ ಚಾಲೆಂಜಸ್ ಕಾಸ್ಟ್ ಬೈ ಡಿಸ್ಟೆನ್ಸ್, ಲ್ಯಾಂಗ್ವೇಜ್ ಮತ್ತೆ ಕಲ್ಚರಲ್ ಡಿಫ್ರೆನ್ಸಸ್. ಸೊ ನಾನು ಆಲ್ರೆಡಿ ಹೇಳಿದಂಗೆ ಈ ಒಂದು ಕಂಪನಿ ಮಲ್ಟಿಪಲ್ ಕಂಟ್ರೀಸ್ಗಳಿಗೆ ಇವರ ಒಂದು ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಆ ಒಂದು ಕಂಟ್ರಿಲಿ ಇರುವಂತಹ ಲ್ಯಾಂಗ್ವೇಜು ಮತ್ತೆ ಒಂದು ಡಿಸ್ಟೆನ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಆ ಒಂದು ಕಂಟ್ರಿಲಿ ಇರುವಂತಹ ಕಲ್ಚರಲ್ ಡಿಫ್ರೆನ್ಸಸ್. ಎಕ್ಸಾಂಪಲ್ ನೀವು ಚೈನಾದಲ್ಲಿ ಜಿರಳೆ ತಿಂತಾರೆ, ಹಲ್ಲಿ ತಿಂತಾರೆ, ಆ ರೀತಿ ಅಂತ ಹೇಳ್ತಾರೆ. ಬಟ್ ಅದನ್ನ ಇಂಡಿಯಾದಲ್ಲಿ ಫಾಲೋ ಮಾಡ್ತಾರಾ? ಆಬ್ವಿಯಸ್ಲಿ ಇಲ್ಲ. ಸೊ ಇಂಡಿವಿಜುವಲ್ ಕಂಟ್ರಿಗಳಲ್ಲಿ ಇರುವಂತಹ ಒಂದು ಕಲ್ಚರಲ್ ಡಿಫ್ರೆನ್ಸಸ್ ನ ಐಡೆಂಟಿಫೈ ಮಾಡಿ ಅವರಿಗೆ ತಕ್ಕಂತಹ ಒಂದು ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ ಮಾತ್ರ ಈ ಒಂದು ಕಂಪನಿ ಒಂದು ಪ್ರಾಫಿಟಬಲ್ ಆಗಿರುತ್ತೆ, ಇಲ್ಲಾಂದ್ರೆ ಹೆವಿ ರಿಸ್ಕ್ ಆಗುವಂತ ಒಂದು ಚಾನ್ಸ್ ಇದೆ. ಅದ್ರ ಜೊತೆಗೆ ಇಂಡಿವಿಜುವಲ್ ಕಂಟ್ರಿಗಳಿಗೆ ಎಲ್ಲೆಲ್ಲ ಅವರು ಸಪ್ಲೈ ಮಾಡ್ತಾರೆ ಅವರ ಒಂದು ಪ್ರಾಡಕ್ಟ್ಗಳನ್ನ ಆ ಒಂದು ಕಂಟ್ರಿಲಿ ಇರುವಂತಹ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ಗೆ ಬೇಸಿಸ್ ಮೇಲೆ ಸಹ ಇವರು ಪ್ರಾಡಕ್ಟ್ಗಳನ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಇವಾಗ ಇಂಡಿಯಾಗೆ ಒಂದು ರೀತಿಯ ಒಂದು ಪ್ರಾಡಕ್ಟ್ ನ ಬಿಲ್ಡ್ ಮಾಡಿದ್ರೆ, ಸೊ ಎಕ್ಸಾಂಪಲ್ ಛೋಟಾ ಭೀಮು ಇಂಡಿಯಾದಲ್ಲಿ ಹಿಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಆ ಛೋಟಾ ಭೀಮು ಸೊ US ಅಲ್ಲಿ ಹಿಟ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು ಅವರ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಒಂದು ಫ್ರೀಕ್ವೆಂಟ್ ಆಗಿ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಬೇಸಿಸ್ ಮೇಲೆ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಈ ಒಂದು ಕಂಪನಿಯಲ್ಲಿ ಈ ಒಂದು ಇಂಡಸ್ಟ್ರಿಯಲ್ಲಿ ಮತ್ತೊಂದು ಬಿಗ್ಗೆಸ್ಟ್ ಚಾಲೆಂಜ್ ಏನಂತ ಹೇಳಿದ್ರೆ ಲಾಸ್ ಮತ್ತೆ ಬಿಸ್ನೆಸ್ ಪ್ರಾಕ್ಟೀಸ್. ಸೊ ಮಲ್ಟಿಪಲ್ ಕಂಟ್ರೀಸ್ ಇರೋದ್ರಿಂದ ಮಲ್ಟಿಪಲ್ ಲಾಸ್ ನ ಫಾಲೋ ಮಾಡಬೇಕು. ಲೋಕಲ್ ಟ್ಯಾಕ್ಸ್ ರಿಜಿಮ್ಸ್ ಏನಿದೆ ಅದನ್ನ ಸಹ ಫಾಲೋ ಮಾಡಿದ್ರೆ ಸ್ವಲ್ಪ ಒಂದು ರಿಸ್ಕಿ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಇಂಡಸ್ಟ್ರಿ ಬಂದು ಹೈ ಕಾಸ್ಟ್ ಇಂಡಸ್ಟ್ರಿ ಸ್ನೇಹಿತರೆ. ಯಾವುದೋ ಒಂದು ಕಾರ್ಟೂನ್ ಅಥವಾ ಒಂದು ಹೊಸ ಒಂದು ಏನಂತಾರೆ ಕಾರ್ಟೂನ್ ನ ಒಂದು ಐಡೆಂಟಿಫೈ ಮಾಡಿ ಕ್ರಿಯೇಟಿವ್ ಬೇಸಿಸ್ ಮೇಲೆ ಒಂದು ಇನ್ವೆಂಟ್ ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಒಂದು ಕಾಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಹೊಸ ಟ್ಯಾಲೆಂಟ್ ಗಳನ್ನ ಅಕ್ವೈರ್ ಮಾಡಬೇಕಾಗುತ್ತೆ. ಆ ಒಂದು ಟ್ಯಾಲೆಂಟ್ ಗಳನ್ನ ಅಟ್ರಾಕ್ಟ್ ಮಾಡಿ ಅವ್ರನ್ನ ರಿಟೈನ್ ಮಾಡೋದು ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ತುಂಬಾ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರಲ್ಲಿ ಇರುವಂತಹ ಒಂದು ಟ್ಯಾಲೆಂಟ್ ನ ಬೇರೆ ಕಂಪನಿಗಳು ಯೂಸ್ ಮಾಡ್ಕೊಳ್ಳೋ ಪರ್ಪಸ್ಗೋಸ್ಕರ ಹೆವಿ ಸ್ಯಾಲರಿ ಕೊಡೋದ್ರಿಂದ ಸೊ ಎಂಪ್ಲಾಯ್ಸ್ಗಳು ಅಥವಾ ಒಂದು ಕ್ರಿಯೇಟಿವ್ ಒಂದು ಟೀಮ್ ಅಂತ ಅವರು ಬಿಟ್ಟು ಹೋಗುವಂತ ಚಾನ್ಸಸ್ ಈ ಒಂದು ಗೇಮಿಂಗ್ ಇಂಡಸ್ಟ್ರಿಗೆ ಒಂದು ಹೆವಿ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಈ ಒಂದು ಗೇಮಿಂಗ್ ಇಂಡಸ್ಟ್ರಿಯ ಒಂದು ಮಾರ್ಕೆಟ್ ಒಂದು ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಟ್ರೆಂಡ್ ನೋಡಿದ್ರೆ ಬೈ 2023 ಎಕ್ಸ್ಪೆಕ್ಟೆಡ್ 3.1 ಬಿಲಿಯನ್ ಇಂಡಿಯಾದಲ್ಲಿ ಇಂಡಸ್ಟ್ರಿ ಗ್ರೋ ಆಗುವಂತ ಒಂದು ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಬಟ್ ಇದು ಆಗುತ್ತಾ ಆಗಲ್ವಾ ಅಂತ ಹೇಳಕ್ ಬರೋದಿಲ್ಲ. ಬಟ್ ಒಂದು ಟ್ರೆಂಡ್ ನೋಡಿದ್ರೆ 2016 ಇಂದ 2023 ಗಂಟೆ ಒಂದು ಎಕ್ಸ್ಪೆಕ್ಟೆಡ್ ಟ್ರೆಂಡ್ ನೋಡಿದ್ರೆ ಸೊ ಪ್ರಾಬಬಲಿ ಆಗಬಹುದು ಅಂತ ಹೇಳ್ಬೋದು. ಸೊ ಆಬ್ವಿಯಸ್ಲಿ ನೀವು ನೆನ್ಪಿಟ್ಕೊಳ್ಳಿ, ಕೊರೋನಾ ವೈರಸ್ ಇಂದ ಲಾಕ್ ಡೌನ್ ಆಯ್ತು. ಸುಮಾರು ಜನ ಏನ್ ಮಾಡಿದ್ರು, ಟೈಮ್ ಪಾಸ್ ಪರ್ಪಸ್ಗೋಸ್ಕರ ಗೇಮ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರು, ಮೊಬೈಲ್ ಅಲ್ಲಿ ಆಡಕ್ ಶುರು ಮಾಡಿದ್ರು. ಸೊ ಆ ರೀತಿ ಒಂದು ಟ್ರೆಂಡ್ ಇತ್ತು ಅಂತ ಹೇಳಿದ್ರೆ ಸೊ ಈ ರೀತಿ ಒಂದು ನಂಬರ್ಸ್ಗಳನ್ನ ಅಚೀವ್ ಮಾಡಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಂದ್ರೆ ಸ್ವಲ್ಪ ರಿಸ್ಕಿ ಬಿಸ್ನೆಸ್ ಅಂತಾನೆ ಅದು ಹೇಳ್ಬೋದು ಈ ನಮ್ಮ ಗೇಮಿಂಗ್ ಇಂಡಸ್ಟ್ರಿ. ಸೊ ಇದರ ಜೊತೆಗೆ ಈ ಒಂದು ಕಂಪನಿ ಒಂದು ಫೈನಾನ್ಷಿಯಲ್ಸ್ ನೋಡಿದ್ರೆ ಸೊ ನಾಟ್ ಎ ಇಂಪ್ರೆಸಿವ್ ಒಂದು ಫೈನಾನ್ಷಿಯಲ್ಸ್ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಒಂದು ಬ್ಯಾಕ್ ಟು ಬ್ಯಾಕ್ IPOಗಳು ಏನ್ ಬರ್ತಿದೆ, ಯಾವ ಒಂದು ಕಂಪನಿಯ ಒಂದು ಫೈನಾನ್ಷಿಯಲ್ ಸಹ ನನಗೆ ಯಾವುದೋ ಒಂದು ಇಂಪ್ರೆಸಿವ್ ಒಂದು ಪರ್ಸನಾಲಿಟಿ ರೀತಿ ಕಾಣಿಸಿಲ್ಲ ಅಂತಾನೆ ಹೇಳ್ಬೋದು. ನೋಡಿ 2018-19 ಜೊತೆಗೆ ಒಂದು 2020 ಒಂದು ಕಂಪ್ಯಾರಿಸನ್ ನೋಡಿದ್ರೆ ಸೊ ಆಲ್ಮೋಸ್ಟ್ ಒಂದು ಲಾಸ್ ಅಲ್ಲಿ ನಡೀತಿದೆ ಅಂತ ಹೇಳ್ಬೋದು. ಸೊ 10.23 67.13 ಮಿಲಿಯನ್ INR ಅಲ್ಲಿ ನೋಡಿದ್ರು ಸಹ ಸೊ ಇಟ್ಸ್ ನಾಟ್ ಎ ಏನಂತಾರೆ ಒಂದು ಒಳ್ಳೆ ಒಂದು ಸ್ಟಡಿಯಾಗಿ ಪ್ರಾಫಿಟ್ ಮಾಡುವಂತ ಕಂಪನಿ ಆಸ್ ಆಫ್ ನೌ ಈ ಒಂದು ನಜಾರಾ ಟೆಕ್ನಾಲಜಿ ಇಲ್ಲ ಅಂತಾನೆ ಹೇಳ್ಬೋದು. ಸೊ
ಸೆಪ್ಟೆಂಬರ್ 30, 2020 ಅಲ್ಲಿ ಒಂದು ಲಾಸ್ ನೋಡಿದ್ರೆ ಸೊ 101 ಮಿಲಿಯನ್ INR ಲಾಸ್ ಅಲ್ಲಿ ನಡೀತಿದೆ. ಸೊ ಓವರ್ ಆಲ್ ಕೇಳಿರೋ ಸ್ನೇಹಿತರೆ, ಈ ಒಂದು ಕಂಪನಿ ಆಸ್ ಆಫ್ ನೌ ಟಿಲ್ ಡೇಟ್ ಇಟ್ ಇಸ್ ಕಂಪ್ಲೀಟ್ಲಿ ಲಾಸ್ ಅಲ್ಲಿ ನಡೀತಿದೆ ಅಂತ ಹೇಳ್ಬೋದು. ಬಟ್ ಪ್ರಾಬಬಲಿ 10 ವರ್ಷ, ಒಂದು 15 ವರ್ಷ ಆದ್ಮೇಲೆ ಈ ಒಂದು ಕಂಪನಿ ಎಕ್ಸಿಸ್ಟಿಂಗ್ ಇತ್ತು ಅಂತಂದ್ರೆ ಒಳ್ಳೆ ಪ್ರಾಫಿಟ್ ಮಾಡುವಂತ ಒಂದು ಟ್ರೆಂಡ್ ನಾವು ನೋಡಬಹುದು ಬೇಸ್ಡ್ ಆನ್ ದಿ ಈ ಒಂದು ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಗ್ರೋತ್. ಇದ್ರ ಬೇಸಿಸ್ ಮೇಲೆ ಕಂಪನಿ ಗ್ರೋ ಆಗಬಹುದು, ಬಟ್ ಆಗದಿರಾ ಸಹ ಇರಬಹುದು. ಸೊ ನೋಡವ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಈ ಒಂದು ಕಂಪನಿಯ ಒಂದು ರೆವಿನ್ಯೂ ಬೇಸ್ ನೋಡಿದ್ರೆ, ನಾವು ಆಡಿ ಹೇಳಿದೆ ಈ ಒಂದು ಕಂಪನಿ ಮಲ್ಟಿಪಲ್ ಕಂಟ್ರಿಲಿ ಆಪರೇಟ್ ಮಾಡೋದ್ರಿಂದ ಆಬ್ವಿಯಸ್ ರೆವಿನ್ಯೂ ಸಹ ಮಲ್ಟಿಪಲ್ ಕಂಟ್ರೀಸ್ ಇಂದ ಬರುತ್ತೆ. ಸೊ ಬೈ 2000 ಸೆಪ್ಟೆಂಬರ್ 2020 ಒಂದು ರೆವಿನ್ಯೂ ನೋಡ್ಬೋದು 824 ಮಿಲಿಯನ್ INR ಇದೆ ಇಂಡಿಯಾದಿಂದ. ಅದ್ರ ಬಿಟ್ಟೆ ಬೇರೆ ಕಂಟ್ರಿಗಳಲ್ಲಿ ಈ ರೀತಿಯ ಒಂದು ಅಮೌಂಟ್ಗಳಿದೆ. ಸೊ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ಬಂದು, ಅಥವಾ ಒಂದು ಹೈಯೆಸ್ಟ್ ಅಂತ ಹೇಳ್ಬೋದು, ಸೊ ನಾರ್ತ್ ಅಮೆರಿಕದಿಂದ 834.70 ಮಿಲಿಯನ್ INR ಅಲ್ಲಿ ಈ ಒಂದು ಕಂಪನಿ ರೆವಿನ್ಯೂ ಬರ್ತಿದೆ ಅಂತ ಹೇಳ್ಬೋದು. ಸೊ ಪರ್ಸೆಂಟೇಜ್ ವೈಸ್ ನೋಡಿದ್ರೆ, ಪರ್ಸೆಂಟೇಜ್ ವೈಸ್ ನೋಡಿದ್ರೆ ನಾರ್ತ್ ಅಮೆರಿಕನ ಜಾಸ್ತಿ ಬರ್ತಿದೆ, ಫಸ್ಟ್ ಟಾಪ್ ಒನ್. ಅದ್ರ ಜೊತೆಗೆ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಬರ್ತಿದೆ ಅಂತ ಹೇಳ್ಬೋದು. ಸೊ ನೆಗ್ಲಿಜಿಬಲ್ ಬಂದು ಮಿಡಲ್ ಈಸ್ಟ್, ಆಫ್ರಿಕಾ ಮತ್ತೆ ಎಪ್ಯಾಕ್ ಅಂದ್ರೆ ಏಷ್ಯಾ ಪೆಸಿಫಿಕ್ ಏನಂದ್ರೆ ಕಂಟ್ರಿಗಳು ಅಂತಾನೆ ಹೇಳ್ಬೋದು. ಓಕೆ, ಸೊ ಇದು ನೋಡಿದ್ರೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್ US ಅಲ್ಲಿ, ಈ ನಾರ್ತ್ ಅಮೆರಿಕಾದಲ್ಲಿ ಸ್ವಲ್ಪ ಡಿಪೆಂಡೆನ್ಸಿ ಆಗಿರೋದ್ರಿಂದ ಸ್ವಲ್ಪ ಒಂದು US ಅಲ್ಲಿ ಅಥವಾ ನಾರ್ತ್ ಅಮೆರಿಕಾದಲ್ಲಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ಗಳಾಯ್ತು ಅಂದ್ರೆ ಈ ಒಂದು ಕಂಪನಿಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುವಂತ ಒಂದು ಚಾನ್ಸಸ್ ಇದೆ. ಅದರ ಜೊತೆಗೆ ಈ ಒಂದು ಕಂಪನಿಯ ಮತ್ತೊಂದು ರಿಸ್ಕ್ ಏನಂತ ಹೇಳಿದ್ರೆ, ಫಾರಿನ್ ಕರೆನ್ಸಿಯಲ್ಲಿ ಡೀಲ್ ಮಾಡೋದ್ರಿಂದ ಫಾರಿನ್ ಕರೆನ್ಸಿ ವೇರಿಯೇಷನ್ಸ್ ಆಗ್ತಾ ಇತ್ತು ಅಂದ್ರೆ ಇವರ ರೆವಿನ್ಯೂ ಸಹ ವೇರಿಯೇಷನ್ಸ್ ಆಗುತ್ತೆ. ದಟ್ ಈಸ್ ಬಿಗ್ಗೆಸ್ಟ್ ಒನ್ ಆಫ್ ದಿ ಚಾಲೆಂಜ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಂಪನಿ ಆಲ್ರೆಡಿ ನಿಮಗೆ ಸುಮಾರು ಇನ್ಫಾರ್ಮೇಶನ್ಸ್ ಹೇಳ್ಬೋದು. ಕಾಂಪಿಟೇಷನ್ ಸಿವಿಯರ್ ಇರುವಂತಹ ಒಂದು ಕಾಂಪಿಟೇಷನ್. ಯಾಕಂತ ಹೇಳಿದ್ರೆ ಇಂಡಿಯಾದಲ್ಲಿ ಏನಾದ್ರು ಈ ರೀತಿಯ ಕಂಪನಿಗಳಿತ್ತು ಅಂತ ಹೇಳಿದ್ರೆ ಒಂದು ಕ್ರಿಯೇಟಿವಿಟಿಗೆ ಜಾಸ್ತಿ ಆಪ್ಷನ್ಸ್ ಕೊಡಬೇಕು, ಹೊಸ ಹೊಸ ಟ್ಯಾಲೆಂಟ್ಗಳನ್ನ ಅಕ್ವೈರ್ ಮಾಡಬೇಕು. ಅದ್ರ ಜೊತೆಗೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿರುವಂತಹ ಕೆಲವೊಂದು ಗೇಮ್ಗಳಿಗೆ ಅಥವಾ ಗೇಮಿಂಗ್ ಕಂಪನಿಗಳಿಗೆ ಕಾಂಪಿಟೇಷನ್ ಕೊಡುವಂತ ಒಂದು ಕೆಪಾಸಿಟಿ ಇದ್ರೆ ಮಾತ್ರ ಸರ್ವೈವ್ ಆಗುತ್ತೆ. ಎಕ್ಸಾಂಪಲ್ ಈಗಿನ ಸಿಚುವೇಶನ್ ನೋಡಿ, ಒಂದು ಟಾಮ್ ಅಂಡ್ ಜೆರಿಗೆ ಇದುವರೆಗೂ ಆ ರೀತಿಯ ಒಂದು ಗೇಮಿಂಗು ಕಂಪೇರ್ ಮಾಡುವಂತ ಗೇಮಿಂಗ್ ಅಥವಾ ಒಂದು ಕಾರ್ಟೂನ್ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು. ಈಗಲೂ ಸಹ ತುಂಬಾ ಏಜ್ ಆಗಿರೋರು, ಯಂಗ್ಸ್ಟರ್ಸು, ಮಿಡಲ್ ಏಜ್ ಅವರು ತುಂಬಾ ಇಷ್ಟಪಡುವಂತ ಒಂದು ಕಾರ್ಟೂನ್ ಅಂದ್ರೆ ಟಾಮ್ ಅಂಡ್ ಜೆರಿ. ಸೊ ಆ ರೀತಿ ಒಂದು ಕಂಪಾರಿಸನ್ ಮಾಡಿ ವಿನ್ ಆಗ್ಬೇಕಂದ್ರೆ ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಸೊ ಡೆವಲಪ್ಡ್ ಕಂಟ್ರಿಗಳ ಜೊತೆ ಒಂದು ಕಾಂಪೀಟ್ ಮಾಡ್ಬೇಕಂದ್ರೆ ಈ ಒಂದು ಇಂಡಸ್ಟ್ರಿ ಅಥವಾ ಈ ಒಂದು ಕಂಪನಿ ಸ್ವಲ್ಪ ರಿಸ್ಕಿ ಇದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಕೆಲವೊಂದು ಗೇಮ್ಗಳು ನೀವು ನೋಡ್ಬೋದು. ಇತ್ತೀಚಿನ ಪಬ್ಜಿ ಒಂದು ಗೇಮ್ ಒಂದು ನೋಡ್ಬೋದು, ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ರು. ಯಾಕಂದ್ರೆ ಸುಮಾರು ಯಂಗ್ಸ್ಟರ್ಸ್ಗಳು ಅಡಿಕ್ಷನ್ ಆಗ್ತಿದ್ದಾರೆ, ಅದ್ರ ಜೊತೆಗೆ ಟೈಮ್ ವೇಸ್ಟ್ ಆಗ್ತಿದೆ. ಸುಮಾರು ಜನ ಒಂದು ಅನ್ನೆಸೆಸರಿ ಒಂದು ಏನಂತಾರೆ ಟೈಮ್ ಸ್ಪೆಂಡ್ ಮಾಡಿ ಒಂದು ರಿಸೋರ್ಸ್ ನ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ಅದನ್ನ ಬ್ಯಾನ್ ಮಾಡಿದ್ರು. ಸೊ ಆ ರೀತಿಯ ಕೆಲವೊಂದು ಗೇಮ್ಗಳನ್ನ ಬ್ಯಾನ್ ಮಾಡಿದ್ರೆ ಈ ಒಂದು ಕಂಪನಿ ಏನಾದ್ರು ಆ ಒಂದು ಕಾರ್ಟೂನ್ ಅಥವಾ ಗೇಮ್ ನ ಬಿಗಿನ್ ಮಾಡಿದ್ರೆ ಅಥವಾ ಇನ್ವೆಂಟ್ ಮಾಡಿದ್ರೆ ಆ ಒಂದು ಕಂಪನಿಗೆ ಸಹ ಹೆವಿಯಾಗಿ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವಿಷ್ಟು ಇನ್ಫಾರ್ಮೇಶನ್ಸ್ ಆದ್ಮೇಲೆ ಈ ಒಂದು ಕಂಪನಿ ಒಂದು IPO ಡೀಟೇಲ್ಸ್ ನೋಡಿದ್ರೆ, ಸೊ ಸ್ಪಾಟ್ಲೈಟ್ ತಗೊಂಡ್ಬಿಡ್ತೀನಿ. ಸೊ IPO 17th ಓಪನ್ ಆಗುತ್ತೆ, 19th ಕ್ಲೋಸ್ ಆಗುತ್ತೆ, 24th ಅಲಾಟ್ಮೆಂಟ್, 25th ರೀಫಂಡ್ ಆಗುತ್ತೆ, 26th ಡಿಮ್ಯಾಟ್ ಅಕೌಂಟ್ ನಿಮ್ಮ ಕ್ರೆಡಿಟ್ ಅಥವಾ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಶೇರ್ಸ್. ಸೊ ಇನ್ ಕೇಸ್ ಏನಾದ್ರು ಅಲಾಟ್ಮೆಂಟ್ ಆಗಿ ನಿಮ್ಗೆ ಏನಾದ್ರು ಫುಲ್ ಹ್ಯಾಪಿ ಇತ್ತು ಅಂದ್ರೆ 30th ನೀವು ಈ ಒಂದು ಕಂಪನಿಯ ಒಂದು ರಿಸಲ್ಟ್ಸ್ ನೋಡಬಹುದು IPO ಮಾರ್ಕೆಟ್ ಅಲ್ಲಿ, ಅದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ. ಸೊ ಅದ್ರ ಜೊತೆಗೆ ಫೇಸ್ ವ್ಯಾಲ್ಯೂ 4 rupees ಇದೆ. ಸೊ ಈ ಒಂದು ಕಂಪನಿಯ ಒಂದು IPO ಪ್ರೈಸ್ ಬಂದು 1100 ಇಂದ 1101 ಪರ್ ಈಕ್ವಿಟಿ ಶೇರ್ಸ್ಗೆ ನೀವು ಬಿಡ್ಡಿಂಗ್ ಮಾಡ್ಬೋದು. ಮಿನಿಮಮ್ 13 ಶೇರ್ಸ್ ಬಿಡ್ ಮಾಡಬೇಕು. NSE BSE ಲಿಸ್ಟ್ ಆಗುತ್ತೆ, ಯಾವುದೇ ರೀತಿಯ ಒಂದು ವಾಲ್ಯೂಮ್ ಕ್ರಂಚ್ ಆಗೋದಿಲ್ಲ. ಸೊ ಈ ಒಂದು ಕಂಪನಿಯ ಒಂದು IPO ಸೈಜ್ ಬಂದು 582.91 crores ಇದೆ. ಸೊ ಕಂಪ್ಲೀಟ್ಲಿ ಇದು ಫ್ರೆಶ್ ಇಶ್ಯೂ ಯಾವುದೂ ಅಲ್ಲ. ಸೊ ಪ್ರಮೋಟರ್ಸ್ ಅದ್ರ ಜೊತೆಗೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅವರ ಒಂದು ಶೇರ್ಸ್ಗಳನ್ನ ಆಫ್ ಲೋಡ್ ಮಾಡೋ ಪರ್ಪಸ್ಗೋಸ್ಕರ ಸ್ಟಾಕ್ ಮಾರ್ಕೆಟ್ಗೆ ಬರ್ತಿದ್ದಾರೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯ ಒಂದು ಪರ್ಪಸ್ ಆಲ್ರೆಡಿ ಹೇಳ್ಬಂದು ಯಾವುದೇ ರೀತಿಯ ಒಂದು ಎಕ್ಸ್ಪಾನ್ಷನ್ ಪರ್ಪಸ್ಗೆ ಇಲ್ಲ ಸ್ನೇಹಿತರೆ. ಓಕೆ, ಇವಿಷ್ಟು ಇನ್ಫಾರ್ಮೇಶನ್ಸ್ ಹೇಳಿದ್ಮೇಲೆ ಸತೀಶ್ ಅವರೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಕಂಪನಿಯ ಬಿಸ್ನೆಸ್ ಮಾಡೆಲ್ ಚೆನ್ನಾಗಿದೆ, ಲಾಂಗ್ ಟರ್ಮ್ ಗ್ರೋತ್ ಇರೋ ತರ ಇದೆ, ಒಂದು ಒಳ್ಳೆ ಸ್ಟ್ರೆಂತ್ಸ್ ಇದೆ. ಅದ್ರ ಜೊತೆಗೆ ಈ ಒಂದು ಕಂಪನಿ ಒಂದು ಪೋರ್ಟ್ಫೋಲಿಯೋ ಚೆನ್ನಾಗಿದೆ, ರೆವಿನ್ಯೂ ಬೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ 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 ನನ್ಗೆ ಒಂದು ಅನ್ಕಂಫರ್ಟೇಬಲ್ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ಈ ಒಂದು ಕಂಪನಿಯ ಶೇರ್ ಪ್ರೈಸ್ ಬಂದು 1100 ಇಸ್ ಟೂ ಕಾಸ್ಟ್ಲಿ ಅಂತಾನೆ ನನ್ನ ಒಂದು ಅನಾಲಿಸಿಸ್ ಹೇಳುತ್ತೆ ಸ್ನೇಹಿತರೆ, ಬೇಸ್ಡ್ ಆನ್ ದಿ ಕಂಪ್ಲೀಟ್ ರಿಸರ್ಚ್. ಸೊ ನೀವು ಕೇಳ್ಬೋದು, ಸೊ 1100 ಅಲ್ಲ ಅಂದ್ರೆ ಯಾವ ಪ್ರೈಸ್ ಸತೀಶ್ ಅವ್ರ ಅಂತ ಕೇಳ್ಬೋದು. ಸೊ ಈ ಒಂದು ಶೇರ್ಸ್ ಸ್ನೇಹಿತರೆ 800 ಇಂದ 850 rupees ಏನೋ ಸಿಕ್ಕಿತ್ತು ಅಂತ ಹೇಳಿದ್ರೆ, ಸೊ ಐ ವುಡ್ ಹವ್ ಸಜೆಸ್ಟೆಡ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆಲ್ಸೋ. ಬಟ್ ಬೇಸ್ಡ್ ಆನ್ ದಿ ಅವರ ಪ್ರಾಸ್ಪೆಕ್ಟಸ್ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಈ ಕಂಪನಿಯವರು IPO ಬರ್ತಿರೋದು ಆಲ್ಮೋಸ್ಟ್ ಒಂದು 35 to 40% ಪ್ರೀಮಿಯಂ ಪ್ರೈಸ್ ಮಾಡಿ ಒಂದು ಸ್ಟಾಕ್ನ IPOಗೆ ತರ್ತಿದ್ದಾರೆ. ಸೊ ಈ ಒಂದು ಕಂಪನಿ ಏನಕ್ಕೆ ಇಷ್ಟು ಕಾಸ್ಟ್ಲಿಯಾಗಿ ಶೇರ್ ಪ್ರೈಸ್ ಮಾಡಿದ್ದಾರೆ ಅಂದ್ರೆ, ಮೊದಲನೇದು ಬಂದು
ಮಿಸ್ಟರ್ ರಾಕೇಶ್ ಜುಂಜುನವಾಲಾ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಮೊದಲನೇ ರೀಸನ್ಗೋಸ್ಕರ ಈ ಒಂದು ಕಂಪನಿ ಒಂದು ಕಾಸ್ಟ್ಲಿ ಪ್ರೈಸಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಫ್ಯೂಚರ್ ಗೇಮಿಂಗು ಸ್ವಲ್ಪ ಪ್ರಾಸ್ಪೆಕ್ಟಿವ್ ಗ್ರೋತ್ ಇರೋದ್ರಿಂದ ಸೊ ಮೋಸ್ಟ್ಲಿ ಕಾಸ್ಟ್ಲಿ ಆಗಿ ಮಾಡಿರಬೇಕು. ಅದ್ರ ಜೊತೆಗೆ ಯಂಗ್ಸ್ಟರ್ಸ್ ಸುಮಾರು ಜನ ಒಂದು ಟೈಮ್ ಪಾಸ್ ಮಾಡೋ ಪರ್ಪಸ್ಗೋಸ್ಕರ, ಒಂದು ಅಡಿಕ್ಷನ್ ರೀಸನ್ ಇಂದ ಗೇಮಿಂಗ್ ಇಂಡಸ್ಟ್ರಿ ಅಥವಾ ಗೇಮ್ಗಳನ್ನ ಮೊಬೈಲ್ ಅಲ್ಲಿ ಹಾಕೊಂಡು, ಸ್ಮಾರ್ಟ್ ಫೋನ್ ಇಂಡಸ್ಟ್ರಿ ಆಲ್ರೆಡಿ ಗ್ರೋತ್ ಆಗ್ತಿರೋದ್ರಿಂದ ಸೊ ಸುಮಾರು ಜನ ಈ ರೂರಲ್ ಅರ್ಬನ್ ಅಲ್ಲ, ವರ್ಲ್ಡ್ ವೈಡ್ ನೋಡಿದ್ರೆ ಸೊ ಒಂದು ಏನಂತಾರೆ ಗೇಮ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಡ್ತಿರೋದ್ರಿಂದ ಈ ಕಂಪನಿ ಮೋಸ್ಟ್ಲಿ ಅದ್ರ ಬೇಸಿಸ್ ಮೇಲೆ ಒಂದು ಪ್ರೈಸ್ ನ ಒಂದು ಕಾಸ್ಟ್ಲಿ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವಿಷ್ಟು ಇನ್ಫಾರ್ಮೇಶನ್ಸ್ ಹೇಳ್ತಾ ನನ್ನ ಫೈನಲ್ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಸೊ ಇವರ ಒಂದು ಏನಂತಾರೆ IPO ಬಿಟ್ಟಿಂಗ್ ಪ್ರೈಸ್ ನ ಬಿಟ್ಟು ಓವರ್ ಆಲ್ ಇವರ ಪಾಸಿಟಿವ್ ಸ್ಟ್ರೆಂತ್, ವೀಕ್ನೆಸ್, ಇಂಡಸ್ಟ್ರಿ ಒಂದು ಅನಾಲಿಸಿಸ್ ಮಾಡಿದ್ಮೇಲೆ ಈ ಒಂದು ಕಂಪನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿ IPOಗೆ ಅಪ್ಲೈ ಮಾಡಿ ಸೊ ಲಿಸ್ಟಿಂಗ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಒಂದು 40-60% ಅಲ್ಲಿ ಈ ಒಂದು ಶೇರ್ ಪ್ರೈಸು ಅಥವಾ ಈ ಒಂದು ಕಂಪನಿಯ ಶೇರ್ ಪ್ರೈಸು ಪ್ರೀಮಿಯಂ ಅಲ್ಲಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತಾನೆ ಹೇಳ್ಬೋದು. ಇವಿಷ್ಟು ಬಿಟ್ರೆ ನಿಮ್ಗೆ ಏನಾದ್ರು ಅಲಾಟ್ಮೆಂಟ್ ಆದ್ರೆ ಖುಷಿ ಪಡಿ, ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕಂಪನಿ ಲಿಸ್ಟಿಂಗ್ ಆದ್ಮೇಲೆ ಟ್ರೆಂಡ್ ನೋಡ್ಕೊಂಡು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡ್ಬೇಕಂದ್ರೆ ಹೇಳಿದ್ರೆ ಸ್ನೇಹಿತರೆ, ಆ ಸ್ಟಾಕ್ ಪ್ರೈಸ್ ಅನ್ನು ಸ್ವಲ್ಪ ಕಡಿಮೆ ಬಿತ್ತು ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಲಾಂಗ್ ಟರ್ಮ್ಗೆ ಕ್ಯಾರಿ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.